ಆಂಬುಲೆನ್ಸ್ ಮತ್ತು ಪೊಲೀಸ್ ಫೋರ್ಸ್ ಯಾಕೆ ತಂದಿದ್ದಾರೆ ಅಂದ್ರೆ ಅವ್ರು ಎತ್ತಾಕೊಂಡು ಹೋಗೋದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಪ್ರೀ ಪ್ಲಾನ್ ಮಾಡಿ ಅವ್ರು ಎಕ್ಸಿಕ್ಯೂಟ್ ಮಾಡಿ ಎತ್ತಾಕೊಂಡು ಹೋಗದ. ಹೌದು. DLS ಏನ್ ಹೇಳ್ತಾರೆ, ಅವರ ಮಗಳು ಮತ್ತು ಅಳಿಯರನ್ನು ಕರೆಸಿ ರಾಜಿ ಸಂಧಾನ ಮಾಡುವಂತೆ ಕೋರಿಕೊಂಡ ಮೇರೆಗೆ ಅದು ರಾಜಿ ಸಂಧಾನ ಮಾಡೋದಕ್ಕೆ ಹೇಳಿದ್ದಾರೆ ಮೇಡಮ್. ಅಳಿಯ ಈ ಪೆಟಿಷನರ್ ಮತ್ತೆ ಅವ್ರ ವೈಫ್ಗೆ ರಾಜಿ ಸಂಧಾನ ಮಾಡೋದಕ್ಕೆ. ರಾಜಿ ಸಂಧಾನ ಮಾಡ್ಬೇಕಾಗಿರೋದು ಅವ್ರ ಆಫೀಸ್ DLS ಆಫೀಸಲ್ಲಿ. ರಾಜಿ ಸಂಧಾನ ಮಾಡೋದಕ್ಕೆ ಪೊಲೀಸ್ ಫೋರ್ಸ್ ಮತ್ತೆ ಆಂಬುಲೆನ್ಸ್ ಬೇಕಾಗಿಲ್ಲ. ಆಂಬುಲೆನ್ಸ್ ಮತ್ತು ಪೊಲೀಸ್ ಫೋರ್ಸ್ ಯಾಕೆ ತಂದಿದ್ದಾರೆ ಅಂದ್ರೆ ಅವ್ರು ಎತ್ತಾಕೊಂಡು ಹೋಗೋದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಪ್ರೀ ಪ್ಲಾನ್ ಮಾಡಿ ಅವ್ರು ಎಕ್ಸಿಕ್ಯೂಟ್ ಮಾಡಿ ಎತ್ತಾಕೊಂಡು ಹೋಗದ. ಹೌದು. ಹಂಗಂದ್ರೆ ಏನು? ಅಯ್ಯೋ ಅಪ್ಡೇಟ್ ಮಾಡಿ ಹಾಕೋ ಹೋಗಿದ್ದಾರೆ ವೈಫ್. ಅದಕ್ಕೆ ಎತ್ತಾಕೊಂಡು ಹೋಗೋದು ಸೀರಿಯಸ್ ಕ್ರೈಮ್ ಮೈ ಲಾರ್ಡ್. ವೈಫ್ ನ ಅಪ್ಡೇಟ್ ಮಾಡಿದಾರ ಸರ್? ಹೌದು. ಬಹಳ ಸಂತೋಷ. ಆಮೇಲೆ ಹೇಬಿಯಸ್ ಕಾರ್ಪಸ್ ಅಲ್ಲಿ ಇದೆಯಲ್ಲ, ಮಾಡ್ಕೊಳ್ಳಿ ಅವೆಲ್ಲ. ಅಲ್ಲ, ಹೇಬಿಯಸ್ ಕಾರ್ಪಸ್ ಅಲ್ಲಿ ಅವ್ರಿಗೆ ಅಲ್ಲಿ ಹೇಳಿಲ್ವಾ ಅಪ್ಡೇಟ್ ಮಾಡಿದ್ದಾರೆ ಕಾಣ್ತಾ ಇಲ್ಲ? ಅಲ್ಲಿ ಆನ್ಸರ್ ಮಾಡ್ತಾರೆ ಬಿಡಿ, ತೊಂದ್ರೆ ಇಲ್ಲ, ನೋ ವರೀಸ್. ಆಮೇಲೆ ಅಪ್ಡೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅವರು ಆವಾಗ ಮೆಂಟಲಿ ಸಿಕ್. ಯಾರು? ವೈಫ್. ಅದ್ ನೋಡ್ಕೊಂತಾರೆ ಬಿಡಿ. ಅಲ್ಲ, ಸ್ಟೇಟ್ ವಿಲ್ ಟೇಕ್ ಕೇರ್. ಅಲ್ಲ, ಮೆಂಟಲಿ ಸಿಕ್. ಆ ಮೆಂಟಲಿ ಸಿಕ್ ಅವ್ರಿಗೆ 3 ಸ್ಪೆಷಲಿಸ್ಟ್. ಅದ್ರ ಕಾರಣ ಯಾರು ಗೊತ್ತಲ್ಲ ಮೆಂಟಲಿ ಸಿಕ್ ಆಗಕ್ಕೆ? ಏಪ್ರಿಲ್ 26 ಅಲ್ಲಿ ಮೆಂಟಲಿ ಸಿಕ್. ತೊಂದ್ರೆ ಇಲ್ಲ, ತೊಂದ್ರೆ. ಇವ್ರು ಬಂದಿರೋದು ಈ ಮೇ 6ನೇ ತಾರೀಕು. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಇಟ್ ಇಸ್ ನಾರ್ಮಲ್ ಮೆಂಟಲಿ ಸಿಕ್ ಆಗಿದ್ದಾಗ. ನಾರ್ಮಲಿ ಮೆಂಟಲಿ ಸಿಕ್. ನಾರ್ಮಲ್. ಆಲ್ ರೈಟ್. ಡಿಪ್ರೆಷನ್ ಅಂಡ್ ಬೀನಿ ಆಯ್ತು. ಡಿಪ್ರೆಷನ್ ಇಸ್ ನಾಟ್ ಮೆಂಟಲಿ ಸಿಕ್ ಸರ್. ಅಲ್ಲ, ಮೆಂಟಲಿ ಸಿಕ್ ಇತ್ತು. ಸೈಕಾಟ್ರಿಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ತುಮಕೂರಲ್ಲಿ 2 ಡಾಕ್ಟರ್. ಅದರ ಕಾರಣ ಯಾರು ಅಂತ ಗೊತ್ತಲ್ಲ ನಿಮ್ಗೆ? ಗೊತ್ತಿಲ್ವೇನೋ ಕಾರಣ ಇಲ್ಲ. ಯಾರು ಕಾರಣ ಇಲ್ಲ ಅದರಲ್ಲಿ. ಹಸ್ಬೆಂಡ್. ಅಲ್ಲ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಮೆಂಟಲಿ ಸಿಕ್. ಹೌದು, ಹಸ್ಬೆಂಡ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಅವ್ರ ಕಾರಣ ಹೇಗಾಗ್ತಾರೆ ಮೇಲಾಡ್? ಬಹಳ ಸಂತೋಷ. ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇದಾರೆ. ಆಗ್ಲಿ ಸರ್. ಅಲ್ಲ, ಡಾಕ್ಯುಮೆಂಟ್ ಎಲ್ಲ ಆಗ್ಲಿ ಸರ್, ನೋ ಪ್ರಾಬ್ಲಮ್. ಲೆಟ್ ದಿ ಇನ್ವೆಸ್ಟಿಗೇಷನ್. When husband is giving a treatment, medical treatment to the wife, and he is not the problem, he is not the cause for mental sickness. Let him file an affidavit that he is giving treatment. Yes, I will file. Yes, I will file. No problem. File everything. File everything. But abduction is a very, very serious offense. ಬಹಳ ಸಂತೋಷ. ಆ ಪೊಲೀಸ್ನವರು ಇವಾಗ ಅದೇ ಪೊಲೀಸ್ನವರು. ಬಹಳ ಸಂತೋಷ. ಅಲ್ಲ, ಅದೇ ಪೊಲೀಸ್ನವರು ಇವರು. Now the wife is safe. Be happy. If the husband wants the wife to be safe, she is safe. All right? She is not safe, my lord. Who are you to say that? No, there is a record, my lord. No problem. There is a record. 1 minute, my lord. Their record is a record. 1 minute. Let the habeas corpus ಅಲ್ಲಿ ಹೇಳ್ಕೊಳ್ಳಿ ಅವೆಲ್ಲ. ಅಲ್ಲ, ಅದೇ ಆ ರೆಕಾರ್ಡ್ ತಂದಿದ್ದೀನಿ, my lord. ಇಲ್ಲಿ ಬೇಡ, ಅಲ್ಲಿ ಕೊಡಿ. ಡಿವಿಷನ್ ಅಲ್ಲ, ರೆಕಾರ್ಡ್. She is not safe ಅನ್ನೋದಕ್ಕೆ ತೊಂದ್ರೆ ಅಲ್ಲಿ ಹೇಳಿ ಸರ್. ಅಲ್ಲಿ ಹೇಳಿ, ಡಿವಿಷನ್ ಬೆಂಚ್ ಅಲ್ಲಿ ಹೇಳಿ. ಜಸ್ಟ್ ಇಲ್ಲ, ಏನಿಲ್ಲ. ಡಿವಿಷನ್ ಬೆಂಚ್ ಅಲ್ಲಿ ನೋಟಿಸ್, my lord. ಎವ್ರಿಥಿಂಗ್ ಯು ಟೆಲ್ ಬಿಫೋರ್ ದಿ ಡಿವಿಷನ್ ಬೆಂಚ್. ಇಲ್ಲಿ ಇನ್ವೆಸ್ಟಿಗೇಷನ್ ಆಗ್ಲಿ, ಯು ಪ್ರೊಡ್ಯೂಸ್ ದಿ ಇನ್ವೆಸ್ಟಿಗೇಷನ್. ಅಲ್ಲಿ ರಿಪೋರ್ಟ್ ಆಗಿ ರೆಕಾರ್ಡ್ ಆಗಿರೋದು. she is not in a position to speak. No problem. And right side weakness ಇದೆ ಅಂದ್ರೆ paralysis ಆಗಿದೆ. ಅಲ್ಲಿ ಹೇಳಿ ಸರ್. ಅಲ್ಲಿ ಹೇಳ್ತೀನಿ ಸರ್, ಪ್ಯಾರಾಲಿಸಿಸ್ ಆಗಿದೆ. ಆ ಟೈಮಲ್ಲಿ ಒಂದು ಕಂಪ್ಲೇಂಟ್, 0 ಕಂಪ್ಲೇಂಟ್ ತಗೋತಾರೆ. she is not in a position to. 0 FIR ರಿಜಿಸ್ಟರ್ ಮಾಡಬಾರ್ದು ಅಂತೇನಿಲ್ಲ. ಅಲ್ಲ, ಮಾಡಬಾರ್ದಲ್ಲ. ಆ ಕಂಡೀಷನ್, ಮೆಡಿಕಲ್ ಕಂಡೀಷನ್. Don't worry about that, sir. Habeas corpus ಅಲ್ಲಿ ಹೇಳ್ಕೊಳ್ಳಿ. Then division bench will give appropriate directions. Yes, SPP. No, I have some preliminary objections, my lord. One, that he claims that he is a member of Juvenile Justice Board. Where is the appointment order? Let him produce that appointment. Where is the appointment order of being a member of the Juvenile Justice Board? Yes, Ramesh Naik. ಆಗಿದ್ದು ಎಲ್ಲಿದೆ? ಆಗಿದ್ದು ಎಲ್ಲಿದೆ? ಕೊಡಿ. ಇದು ಪ್ರೊಡ್ಯೂಸ್ ಆಗಿರೋದ್ ಪರವಾಗಿಲ್ಲ, ಕೊಡಿ ಅದನ್ನ ಫಸ್ಟ್. ಯಾವಾಗ? And he no more continue to be a member. ಅಲ್ಲ, ಅದು ಗೊತ್ತು, ಬಟ್ ಆಗಿದ್ದು ಅಪಾಯಿಂಟ್ಮೆಂಟ್ ಎಲ್ಲಿದೆ? When he doesn't, as on filing of this petition, he was not a member of Juvenile Justice Board. Why have you said you are a member in the petition? ಏನಂತ ಹೇಳಿದೆ? He was, my lord, he was under suspension, but he was not terminated. But he was a member. Appointment, suspension, termination, ಏನೇನಿದೆ ಎಲ್ಲ ಕೊಡಿ. Give everything. No problem. You just give it. Give everything. And second issue, my lord. One ನಿಮಿಷ. ಇಲ್ಲ, ನಾನು ಮಾತಾಡ್ತೀನಿ. SPP ಅವರಿಗೆ I have directed the SPP to secure instructions, make submissions. He is making submissions. Please be quiet. And second, my lord, that I don't understand how either I can be a party in person or I am not. When
You are a co-accused in a case. You can't be filing wakalat for co-accused. ಈಗ ವಕಾಲತ್ ಹಾಕಿದೀರಾ? Appear ಆಗಿ- ನಾನು appear ಈಗ ಆಗ್ತಾ ವಿಡ್ರಾ ಇದ್ದೀನಿ. ಮಾಡಿದಾರಂತ ಇವ್ರು ಇದಾರೆ. ನಾನು ಆಮೇಲೆ appear ಆಗ್ತಾ ಇದ್ದೀನಿ. ಆಯ್ತು. So then I will. You secure all instruction. Yes. My lord, that ಏನು? other accused 2 to 7. No, no, no. ಅದರ್ ಅಕ್ಯೂಸ್ Two to ಯಾರು? No, no, four. there are ಅದು serious remove ಅಲ್ಲ allegations. ರೋಲ್ ಏನಿದ್ದಾರೆ? They, ಅವ್ರು- Wait. in fact, my lord, they have also, all of them have objected, the committee members who are there in discharging their official duty, therefore not there are serious allegation against the matter. The learned SPP, the investigation shall continue. The learned SPP, yes, sir. ಅಲ್ಲ, one more. Yes, sir. We have filed one writ petition, 17/597 of 26, in which For what? to take action against the police inspectors and DLSA. ಅದು GM ಪೊಲೀಸಾ 482 ನಾ? ಅಲ್ಲಿ ಕಂಟೆಸ್ಟ್ ಮಾಡಿ. ಅಲ್ಲ, ಅಲ್ಲಿ contest ಮಾಡಿ ಅದು. ಅಲ್ಲ, ನೀವು ಮಾತಾಡ್ಬೇಡ. ನೋಟಿಸ್ ಇಶ್ಯೂ ಆಗಿದೆ ಮೇಡಮ್. ತೊಂದ್ರೆ ಇಲ್ಲ. ಹಾಗೆ. ಪೊಲೀಸ್ ಮೋಹನ್, ಪ್ರಸನ್ನಕುಮಾರ್ ತೊಂದ್ರೆನೇ ಇಲ್ಲ. ಅವರೆಲ್ಲ No problem, sir. Yes, learned SPP, the investigation against all the accused shall continue. The investigation papers be placed before the court on the next date. Also, the information as to what is the outcome of the habeas corpus petition that is filed before the division bench. List the matter on 30th July in the fresh matters list. Yes. This second week of August. ಅದರ್ accused Second, Second week Second, of August. Second week of August. I will post it on 7th of August. Yes. 20th, 30th, Next. 30th ಜುಲೈಗೆ ಕೇಳಿ. 30th ಜುಲೈಗೆ ಕೇಳಿ ಸರ್. 30th ಜುಲೈ. Yes, next. 30th ಜುಲೈಗೆ ಕೇಳಿ. ಎಲ್ಲ ಅವರು Yes, Panindra sir. Royal memo, don't make a mention. No submission at all. Call the case, please. List one, fresh matter, seal number 1. Well, I beg to appear for the petition. I am a branch manager. Loan was given, DRT proceedings are initiated. The petitioner, the manager of, which bank is this? It's Karnataka Bank. my lords. Karnataka Bank is before the court calling in question registration of a crime, proceedings Please. instituted against him. The loan is granted in the year 2007. Charge sheet is filed in the year 2014. Charge sheet yavaga? Please, my lords, 2000 In the year 2014. 2018, my lords. 2018. Crime is in 2000. Long, a decade after granting of the loan, and now the proceedings are sought to be continued for the offense under section 406 and 420. Despite the admitted fact that the respondent complainants have instituted proceedings for under the bank has insured proceedings under the Surface Act against the complainants. Please. Against the Against the second respondent. complaint. In that light, there shall be an interim order of stay till the disposal of the petition. I'm sorry. 1 HCGP 2 emergent notice. Next. Seal number 2. A2 and A3 498A. Next.